ಹೇಮರೆಡ್ಡಿ ಮನೆತನ ಇದೇ ಯಾವ ನಮ್ಮ ಆಂಧ್ರ ಪ್ರದೇಶದೊಳಗಿರ್ತಕ್ಕಂಥ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಸಿದ್ದಾಪುರ ಹತ್ತಿಕೊಂಡನವಂಥ ಗ್ರಾಮ. ಆ ಗ್ರಾಮದೊಳಗ ಯಾವ ಹೇಮರೆಡ್ಡಿ ಮತ್ತು ಪದ್ಮಾವತಿ ಅನ್ನತಕ್ಕಂಥ ದಂಪತಿಗಳದಾರೆ. ಹೇಮರೆಡ್ಡಿ ಮತ್ತು ಪದ್ಮಾವತಿ ಇಲ್ಲಿ ಏನು ಸೋಮಲಾಪುರದೊಳಗ ಏನು ಮಲ್ಲಮ್ಮ ಏನಿದ್ಲಲ್ಲ, ಮಲ್ಲಮ್ಮಳಿಗೆಂದ ಮದುವೆ ಮಾಡ್ಲಿಕ್ಕೆ ಅಂದ ಒಪ್ಪಕೊಂಡಾರ ತಿಳ್ಕೊಂಡನವಂತ ವಿಚಾರ ಎಲ್ಲಾ ಕಡೆನೂ ಕೂಡ ಗೊತ್ತಾಯ್ತು. ಆದ್ರೆ ಮಲ್ಲಮ್ಮಳಿಗೆ ಈ ಮದುವೆ ಬೇಕಾಗಿತ್ತೆ ಅನ್ನುವ ತಿಳ್ಕೊಂಡ ಕೇಳಿದ್ರೆ ಬೇಕಾಗಿಲ್ಲ. ಮಲ್ಲಮ್ಮ ನಿನ್ನಿನ ವಿಷಯದ ಪರಿಪರಿಯಾಗಿ ಅಂದ ಹೇಳೇಳೆ, ಯಾವುದನ್ನ ನನಗೆ ಇದು ಮದುವೆ ಅನ್ನತಕ್ಕಂಥದ್ದು ನನಗೆ ಬೇಕಾಗಿಲ್ಲ. ಯಾಕೆ ತಿಳ್ಕೊಂಡ ಕೇಳಿದ್ರೆ ಈ ಸಂಸಾರ ಅಂತಕ್ಕಂಥದ್ದು ಹೇಯವಾಗಿರ್ತಕ್ಕಂಥದ್ದು. ಸಂಸಾರದೊಳಗಿಂದ ದುಃಖ ಇದೆ, ಸಂಸಾರದೊಳಗಿಂದ ಕಷ್ಟ ಇದೆ. ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿಗೆ ಅಂತ ಹೇಳ್ತಾಳೆ ಮಲ್ಲಮ್ಮ. ಏನಂತ ಹೇಳ್ತಾಳೆ ತಿಳ್ಕೊಂಡ ಕೇಳಿದ್ರಪ್ಪ, ನಾನು ಅಪ್ಪಿ ತಪ್ಪಿ ನಾನು ಮದುವೆ ಮಾಡ್ಕೊಂಡು ಹೋಗಿಬಿಟ್ನಿ ತಿಳ್ಕೊಂಡ್ರ ನಿಮ್ಮ ಮುಪ್ಪಿನ ಕಾಲದೊಳಗೆ ಅಂದ್ರೆ ನಿಮಗೆ ಮಾಡೋರು ಯಾರು, ನಿಮಗೆ ಅಡಿಗೆ ಮಾಡೋರು ಯಾರು, ನಿಮ್ಮ ಬಟ್ಟೆ ತೊಳೆಯವ್ರು ಯಾರು, ನಿಮ್ಮ ಸೇವಾ ಮಾಡೋರು ಯಾರು? ನನಗೆ ಈ ಮದುವೆ ಅನ್ನತಕ್ಕಂಥದ್ದು ಬೇಡ. ನಾನು ಸದಾಕಾಲ ಮಲ್ಲಯ್ಯನ ಧ್ಯಾನದೊಳಗಿಂದ ಇರಬೇಕು, ಮಲ್ಲಯ್ಯನನ್ನ ಹೊಲಸುಗೋಬೇಕು, ನಾನು ಮಲ್ಲಯ್ಯನನ್ನ ನೋಡಬೇಕು, ಕೊನೆವರೆಗೂ ಕೂಡ ನಮ್ಮ ತಂದೆ ತಾಯಿಯ ಸೇವಾ ಅಂತಕ್ಕಂಥ ಮಾಡಬೇಕು ಅನ್ನುವಂಥ ಆಸೆ ಮಲ್ಲಮ್ಮಳೆಂದು ಹೊತ್ತುಕೊಂಡು ಬಂದಿದ್ದು. ಏನೆಲ್ಲ ಪರಿಪರಿಯಾಗಿ ಅಂದ ಮಲ್ಲಮ್ಮಳಿಗೆಂದ ಈ ಸಂಸಾರ ಅನ್ನತಕ್ಕಂಥದ್ದು ಗೊತ್ತಾಗಿತ್ತು. ಯಾಕಾಯ್ತು ಗುಣದ ಕೇಳಿದ್ರೆ ದಿನನಿತ್ಯನ ಗುಣದ ತನ್ನ ತಂದೆ ತಾಯಿಗಳು ಕಳಿತಕ್ಕಂಥ ಜೀವನವನ್ನ, ಅವರು ಮಾಡ್ತಕ್ಕಂಥ ಸಂಸಾರಿಕ ಬದುಕನ್ನ, ಇದನ್ನೆಲ್ಲವನ್ನು ಕೂಡ ನೋಡಿರ್ತಕ್ಕಂಥ ಮಲ್ಲಮ್ಮ ಈ ಸಂಸಾರದೊಳಗಿಂದ ದುಃಖ ಇದೆ, ಈ ಸಂಸಾರದೊಳಗಿಂದ ಕಷ್ಟ ಇದೆ, ಬೇಡ ಈ ಸಂಸಾರ ಅನ್ನತಕ್ಕಂಥ ನನಗೆ ಬೇಕಾಗಿಲ್ಲ, ನನಗೆ ಮದುವೆ ಅನ್ನತಕ್ಕಂಥದ್ದು ವಲ್ಯ ತಿಳ್ಕೊಂಡನ್ನುವಂಥದ್ದನ್ನ ಯಾವಾಗಿಂದ ಮಲ್ಲಮ್ಮ ತಂದೆ ತಾಯಿಗಳಿಗಿಂದ ಪರಿಪರಿಯಾಗಿಂದ ಹೇಳುತ್ತಾಳ. ಆದ್ರ ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ನಿರ್ಮಲಾದೇವಿ ಅಂತ ಒಂದು ಮಾತು ಹೇಳ್ತಾಳೆ, ಮಗಳೇ ಹೆಣ್ಣ ಮನೆಗಳ ತವರು ಮನೆ ಒಳಗಂದ ಇರುವುದಲ್ಲ. ಒಂದು ಸಾರಿ ಈ ಭೂಮಿ ಮೇಲೆ ನಾವು ಹೆಣ್ಣಾಗಿಂದ ಹುಟ್ಟುದ ಬಳಕ ಒಂದು ಗಂಡನ ಮನೆಗೆ ಅಂತಕ್ಕಂಥ ಹೋಗಲೇಬೇಕು. ಯಾವ 12ನೇ ಶತಮಾನದ ಒಳಗ ತಂದೆ ತಾಯಿಗಳನ್ನ ಹೇಳ್ತಾರೆ. 12ನೇ ಶತಮಾನದ ಒಳಗ ಎಲ್ಲ ಶರಣರೆಲ್ಲರೂ ಕೂಡ ಮದುವೆ ಮಾಡಿಕೊಂಡಾರೆ. ಕೆಲವು ಜನ ಮಾತ್ರ 12ನೇ ಶತಮಾನದ ಒಳಗ ಬಸವ ಕಲ್ಯಾಣದ ಒಳಗ ಕೆಲವು ಜನರನ್ನ ಬಿಟ್ರೆ ಎಲ್ಲರೂ ಕೂಡ ಮದುವೆಯನ್ನು ತೆಗೆದು ಮಾಡಿಕೊಂಡಾರೆ. ಆದ್ರ ಹಂಗ ನೀನು ಕೂಡ ಮದುವೆ ಅಂತಕ್ಕಂಥ ಮಾಡ್ಕೋಬೇಕು. ಯಾವಾಗ ಮಲ್ಲಮ್ಮ ಅಂತಾಳೆ, ಅವ್ವ ಅಲ್ಲ 12ನೇ ಶತಮಾನದ ಒಳಗಿಂದ ಯಾವ ಬಸವ ಕಲ್ಯಾಣದ ಒಳಗ ಎಲ್ಲಾ ಶರಣರೆಲ್ಲ ಮದುವೆನೇ ಮಾಡ್ಕೊಂಡ್ರ ಹತ್ಕೊಂಡು ನೀ ಹೇಳ್ತೀಯಲ್ಲ, ಹಾಗಾದ್ರ ಅಕ್ಕ ಮಾದೇವಿ ಮದುವೆ ಮಾಡ್ಕೊಂಡಾಳೆ ಅನ್ನೋ ಹೊತ್ತುಕೊಂಡು ಅನ್ನುವಂಥ ಪ್ರಶ್ನೆ ಮಾಡ್ತಾಳೆ ಮಲ್ಲಮ್ಮ. ಅಕ್ಕ ಮಾದೇವಿ ಮದುವೆ ಮಾಡ್ಕೊಂಡಾಳೆ? ಮಲ್ಲಮ್ಮ ತಂದೆ ತಾಯಿಗಳಿಗಿಂದ ಪ್ರಶ್ನೆ ಮಾಡ್ತಾಳೆ ಮಲ್ಲಮ್ಮ. ಹಾಗಾದ್ರೆ ಅವ್ವ ಅಕ್ಕ ಮಾದೇವಿ ಮದುವೆ ಮಾಡ್ಕೊಂಡಾಳೇನು? ಯಾಕ ಇವಳು ಕೂಡ ಮಲ್ಲಮ್ಮನು ಕೂಡ 12ನೇ ಶತಮಾನದೊಳಗೆ ಇದ್ದಿರ್ತಕ್ಕಂಥವಳು. ಅಲ್ಲಿ ಕಲ್ಯಾಣಕ್ಕೆ ಬಂದಿರ್ತಕ್ಕಂಥ ಶರಣರ ಬಗ್ಗೆ ಅಂತ ತಿಳ್ಕೊಂಡಿರ್ತಕ್ಕಂಥವಳು. ಅವಾಗಿಂದ ಮಲ್ಲಮ್ಮ ಕೇಳ್ತಾಳೆ, ಅವ್ವ ಯಾವ ಕಲ್ಯಾಣ ಪಟ್ಟಣದ ಒಳಗ ಎಲ್ಲರೂ ಕೂಡ ಮದುವೆನೇ ಮಾಡ್ಕೊಂಡ್ರ ತಗೊಂಡು ಹೇಳ್ತಿದ್ಯಲ್ಲ, ಹಾಗಾದ್ರೆ ಅಕ್ಕ ಮಾದೇವಿ ಮದುವೆ ಮಾಡ್ಕೊಂಡಾಳೇನು? ಚನ್ನಬಸವಣ್ಣ ಮದುವೆ ಮಾಡ್ಕೊಂಡನೇನು? ಸೊನ್ನಲಿಗೆ ಸಿದ್ದರಾಮ ಶಿವಗಳನ್ನು ಮದುವೆ ಮಾಡ್ಕೊಂಡರೇನು? ಅಲ್ಲಮ್ಮ ಪ್ರಭುದೇವರನ್ನ ಮದುವೆ ಮಾಡ್ಕೊಂಡರೇನು? ಈ ಎಲ್ಲ ಪ್ರಶ್ನೆಗಳನ್ನ ಮಲ್ಲಮ್ಮ ತಂದೆ ತಾಯಿಗಳಿಗಂದ ಏನ್ರಿ ಕೇಳ್ತಾರೆ. ಮಲ್ಲಮ್ಮಗೆಂದ ಹೇಳ್ತಾರ, ನೋಡು ಒಂದು ವೇಳೆ ಮದುವೆ ಮಾಡ್ಕೊಳ್ಳಿಲ್ಲ ತಗೊಂಡು ಇಟ್ಟು ಕಷ್ಟ ಪಡ್ಬೇಕಾಗ್ತದ. ನೀನು ಕಲ್ಯಾಣಕ್ಕೆಂದು ಹೋಗ್ಬೇಕನ್ನಕತ್ತಿದಿ ಏನ್ರಿ, ಶ್ರೀಶೈಲಕ್ಕೆಂದು ಹೋಗ್ಬೇಕನ್ನತ್ತಿದಿ, ಮಲ್ಲಯ್ಯನ ಹೊಲಸ್ಕೋಬೇಕಂತಿದಿ ಏನ್ರಿ. ಅದಕ್ಕಾಗಿ ಹೇಳ್ತಾರೆ, ಹೆಂಗ ನಾವು ತುಪ್ಪ ಕಾಣಬೇಕಾಗಿತ್ತು, ಹುಳಿಯ ಹಿಡಿದು ಮೃತವ ಕಾಂಬಂತೆ ಅನ್ನಂಗ ನಾವು ತುಪ್ಪನೇ ಕಾಣಬೇಕಾಗಿತ್ತು ಅಂದ್ರೆ ಮೊದಲ ನಾವು ಹಾಲಿಗೆಂದ ಏನ್ರಿ ಹುಳಿ ಅಂತಕ್ಕಂಥ ಹಿಂಡದಾಗ ಮಾತ್ರ ಏನ್ರಿ ಹುಳಿ ಮತ್ತು ಹಾಲು ಎರಡೂ ಒಂದಾದಾಗ ಮಾತ್ರ ನಮ್ಮ ಮುಂದೆ ತುಪ್ಪ ಸಿಗ್ಲಿಕ್ಕೆ ಹೆಂಗ್ ಕಾರಣ, ಹಾಗೆ ನಿನ್ನ ಮದುವೆ ಅಂತಕ್ಕಂಥ ಮಾಡಿಕೊಂಡು ಏನ್ರಿ ಸಂಸಾರ ಅಂತಕ್ಕಂಥದ್ರೊಳಗಿದ್ದು ಇದ್ದೂ ಕೂಡ ಇರ್ಲಾರ್ದಂಗ ಬದುಕು ಮಾಡಿದೆ ಅಂತಂದ್ರೆ ನಿನಗಿಂತ ದೊಡ್ಡ ಶರಣಿ ಯಾರು ಇಲ್ಲ.
ಇಲ್ಲಿ ಮಲ್ಲಮ್ಮಗೆ ಅಂದ ಹೆಂಗೆ ತಗೊಂಡು ಕೇಳಿದ್ರೆ ಒಂದು ಕಡೆಗೆ ಮಲ್ಲಯ್ಯನ ಹೊಲಸ್ಕೋಬೇಕನ್ನೋ ಚಿಂತೆ, ಇನ್ನೊಂದು ಕಡೆಗೆ ಅಂದ್ರೆ ತಂದೆ ತಾಯಿ ಮದುವೆ ಮಾಡ್ಕೋಬೇಕು ಮಾಡ್ಕೊ ಅನ್ನಕತ್ತಾರ, ಅದೊಂದು ಚಿಂತೆ. ಆಕೆನ ಜೀವನ ಹೆಂಗಾಗ್ಯದ ತಗೊಂಡು ಕೇಳಿದ್ರೆ ಅದಕ್ಕಾಗಿ ನೀವು ಶರಣರು ಹೇಳ್ತಾರಲ್ಲ, ಕಾಲಲ್ಲಿ ಕಟ್ಟಿದ ಗುಂಡು ಕೊರಳೋಳು ಕಟ್ಟಿದ ಬೆಂಡು, ತೇಲಲ್ಲಿ ಹೆದು ಬೆಂಡು ಮುಳುಗಲಿ ಹೆದು ಗುಂಡು, ಇಂತಪ್ಪ ಸಂಸಾರದ ಸೆರದಿಯ ದಾಂಟಿಸಿ ಕಾಲಾಂತಕನೆ ಕಾಯು ಕೂಡಲು ಸಂಗಮ ದೇವ. ನೋಡ್ರಿ ಎರಡು ಚಂದ ಹೇಳ್ತಾರ, ಕಾಲಾಗಿಂದ ಕಲ್ಲು ಕಟ್ಕೊಂಡಾನ, ಬೆನ್ನಿಗಿಂದ ಕುಂಬಳಕಾಯಿ ಕಟ್ಕೊಂಡಾನ, ಏನ್ರಿ ದೊಡ್ಡ ಹೊಳೆಯಾಗಿ ಬಿದ್ದಾನ. ಈ ಕಡೆ ಕಲ್ಲು ಅಂತದ ಇವನಿಗೆ ಮುಣುಗಿಸ್ಬೇಕಂತದ, ಕುಂಬಳಕಾಯಿ ಅಂತದ ಇವನಿಗೆ ತೇಲಿಸ್ಬೇಕಂತದ, ಎಡ್ಡುಕರು ಮಧ್ಯದೊಳಗೆ ನಿಂತ್ಕೊಂಡು ಒದ್ದಾಡ್ಲಕತ್ತಾನ. ಹೌದಲ್ರಿ? ಈಗ ನಿಮ್ಮ ಜೀವನ ಹಂಗೆ ಆಗ್ಯದಿಲ್ಲ ಏನ್ರಿ? ನಿಮ್ಮ ಜೀವನ ಹಂಗೆ ಆಗ್ಯದಿಲ್ಲ. ನಿಮ್ಮ ಜೀವನ ಏನಾಗ್ಯದ? ಈ ಕಡೆ ಆಧ್ಯಾತ್ಮ ಕಡೆನೂ ಇರಬೇಕು. ಮೊದಲು ತಿಳಿದಿಲ್ಲ, ಮದುವೆ ಮಾಡ್ಕೊಂಡು ಬಳಗ ಗೊತ್ತಾಗಿದೆ, ಯಪ್ಪು ಇದು ಸಂಸಾರ ಕಾಲ ಕಲ್ಲದ ಹೇಳ್ರಿ. ನಮಗ್ ಬಂದು ಅಂತಿರ್ತಾರಿಲ್ಲ, ಅಪ್ಪ ನಿಮ್ಮದೇ ಬೇಸಿ ನೋಡ್ರಿ, ನಿಮ್ಮದೇ ಬೇಸಿ ಅಂತಾರ. ಯಾಕ ನಿಮ್ಗೆ ಯಾರು ಕಾಣ ನಿಮ್ಮದೇ ಬೇಸಿ ಎತ್ತುಕೊಂಡಂತಾರ. ಈ ಕಣ್ಣು ಮನಸ್ಸಿ ಕಣ್ಣು ಎಳಿಲಕ್ಕತ್ತದ, ಆ ಕಡೆ ಸಂಸಾರ ಕುಡಿದು ಬಿಡಬಾರ್ದಂತದ. ಹಂಗ ಮಲ್ಲಮ್ಮಳ ಜೀವನ ಹೆಂಗಾಗ್ಯದ ತಗೊಂಡ ಕೇಳಿದ್ರೆ, ಈ ಕಡೆ ತಂದೆ ತಾಯಿ ಮಾತ್ರ ಕೂಡ ನೀರಾಗಿ ಬರೋದು, ಈ ಕಡೆಯಿಂದ ಭಗವಂತನನ್ನು ಹೊಲಸ್ಕೊಳ್ಳೋದು ಕೂಡ ಬಿಡಾಕ್ ಬರಗಲ್ದು. ಹಿಂಗ ಆ ಸಂಸಾರದೊಳಗೆ ಬಿದ್ದಿರ್ತಕ್ಕಂಥವನಿಗೆ ಗೊತ್ತಿರ್ತದ ಅದ್ರದ್ದು ಏನ್ ಕಷ್ಟದ ಏನ್ ದುಃಖದ ಅನ್ನೋದು. ಯಾಕ್ರೆ ಹೇಳ್ತಾರಿಲ್ಲ, ಯಾವನೋ ಒಬ್ಬ ಉಂಡಿ ಮಾರಕ್ ಬಂದಿನ್ನತ್ತ, ಊರಾಗಿಂದ ಬರ್ತಾರ ನೋಡ್ರಿ, ಹಳ್ಳ್ಯಾಗ ಬುಟ್ಟ್ಯಾಗ ಉಂಡಿಗೆ ಇಟ್ಕೊಂಡಾನ, ಉಂಡಿ ಮಾರ್ಕೋತ್ ಬಂದಾನ. ಏನ್ರಿ? ಉಂಡಿ ಮಾರ್ಕೋತ್ ಬಂದಾನ. ಅವ ಉಂಡಿ ವರ್ಣನ ಮಾಡಕತ್ತಾನ. ಮತ್ತೆ ತಗೋಬೇಕಲ್ರಿ, ಉಂಡಿ ವರ್ಣನ ಮಾಡಿದ್ರೆ ತಗೋತಾರ. ಯಾರು ತಗೋಬೇಕಾದ್ರು ಆ ವಸ್ತುಗಳದೊಂದು ವರ್ಣನ ಮಾಡಿದ್ರೆ ಯಾರು ತಗೋಬೇಕಂದ ತಗೋತಾರ. ಪಾಪ ಇವ ತಲೆ ಮ್ಯಾಗಿಂದ ಬುಟ್ಟಿ ಇಟ್ಕೊಂಡನ, ಬುಟ್ಟಿಯಾಗಿಂದ ಉಂಡಿ ತುಂಬಿಕೊಂಡು ಊರಾಗಿಂದ ಬಂದಾನ. ಏ ಲಡ್ಡು ಹೇ ಅವ ಹೇಳಕತ್ತಿದ್ದ. ಅವ ಎಷ್ಟು ಚಂದ ಹೇಳ್ತಾನ, ಏ ಲಡ್ಡು ಹೇ ಕಿಸ್ಕಾ ಹೈ ಲಡ್ಡು ಬೂಸ್ಕಾ ಲಡ್ಡು ಹೈ, ಜೋ ಕಾಯೇಗ ವಹ ರೋಯೇಗ, ಜೋ ನಹಿ ಕಾಯೇಗ ವಹ ಭಿ ರೋಯೇಗ. ಅವ ಉಂಡಿ ಮಾರ್ಲಕ್ ಬಂದಾನ, ಉಂಡಿ ವರ್ಣನ ಮಾಡಕತ್ತ. ನೀವು ಎದ್ರೂ ಉಂಡಿ ಇವು ಉಂಡಿ ಅದಾವ. ಹಾಗಾದ್ರೆ ಉಂಡಿ ಎದುರು ಉಂಡಿ ಅದಾವ ತಗೊಂಡು ಕೇಳಿದ್ರೆ ತೌಡಿನ ಉಂಡಿ. ನೀವೆಲ್ಲ ಈ ರೊಟ್ಟಿ ಮಾಡೋತ್ನಾಗ ಹಿಟ್ಟು ಜಲುಡಿ ಹಿಡಿದು ಅದಕ್ಕೇನ್ ಮಾಡ್ತೀರಿ, ತಳದಾಗ ಉಳಿತದಲ್ಲ, ಅದಕ್ಕೇನಂತೀರಿ? ಹೊಸ ತೌಡೆ ಅಂತಾರ. ಯಾವಾಗಿಂದ ತೌಡದಲ್ಲ, ಅವ ಏನು ಮಾಡ್ಯಾನ, ನೀವು ಬ್ಯಾಡಾಗಿ ಅಂದ್ರೆ ಚೆಲ್ಲಿದ್ದು ತಗೊಂಡು ಗೋಳೆ ಮಾಡ್ಕೊಂಡು ಅದಕ್ಕೊಂದು ಈಟಂದು ಸಕ್ಕರೆ ನೀರು ಹೊಡ್ಕೊಂಡು ಉಂಡಿ ತುಳು ಬಂದಾನ. ಅದಕ್ಕೇನಂತಾನವ, ಜೋ ಕಾಯೇಗ ವಹ ರೋಯೇಗ, ಜೋ ನಹಿ ಕಾಯೇಗ ವಹ ಭಿ ರೋಯೇಗ. ಇದು ಉಂಡಿ ಎಂಥವಲ್ಲ, ತೌಡಿನ ಉಂಡಿ ಅದಾವ. ಇದನ್ನ ಯಾರು ತಿಂತಾರ ಅವ್ರು ಒಳತಾರ, ಯಾರು ತಿನ್ನಂಗಿಲ್ಲ ಅವ್ರು ಒಳತಾರ. ಎಲ್ಲ ಮಂದಿ ಇದೇನು ಭಾರಿ ಅವಲ್ಲ ಉಂಡೆ ತಿಳ್ಕೊಂಡು ಎಲ್ಲರೂ ತಗೊಂಡ್ರು, ಎಲ್ಲರೂ ತಿಂದ್ರು. ತಿಂದವ್ರು ಒಂದು ಕಡಿಗಳ್ಳಕತ್ತಾರ, ತಿಲ್ಲಾರ್ದವ್ರನ್ನು ಒಂದು ಕಡಿಗಳ್ಳಕತ್ತಾರ. ತಿಂದವ್ ಎದಕ್ಕೆ ಕಳ್ಳಕತ್ತಾನ ಹೇಳ್ರಿ? ಉಂಡಿ ಅದಕ್ಕೆ ಏನ್ ಮಾಡ್ಯಾನ, ತೌಡಿನ ಉಂಡಿ ಅದು. ಅದಕ್ಕೊಂದು ಈಟು ಸಕ್ಕರೆ ನೀರು ಹೊಡೆದನ, ಮೊದಲು ಒಂದು ಏಟು ರುಚಿ ಹತ್ತಿ ಅದ. ಯಾವಾಗಂದ್ರೆ ರುಚಿ ಹತ್ತಿ ಒಂದು ಸವನ ಉಂಡಿ ತಿಂದಾನ. ಯಾವಾಗ ತಿಂದು ಹೊಟ್ಟೆ ಕಡ್ತಿದ್ದು ಏನ್ರಿ, ಹೊಟ್ಟಿ ಕಡ್ದು ಹಳ್ಳಾಡಿ ಹಳ್ಳಕತ್ತಾನ. ಏನ್ರಿ ಇವರ ತಿಂದು ಹೊಟ್ಟಿ ಕಡ್ದು ಹಳ್ಳಕತ್ತಾರ, ತಿಲ್ಲಾರ್ದವ್ ಯಾಕೆ ಹಳ್ಳಕತ್ತಾನ? ಏನ್ರಿ ತಿಂದವ್ರು ಹಳ್ಳಕತ್ತಾರ, ತಿಲ್ಲಾರ್ದವ್ನು ಹಳ್ಳಕತ್ತಾನ. ಅವ್ರು ಉಂಡಿ ತಿಂದ್ರು, ನಾ ತಿನ್ಲಿಲ್ಲ. ಹೆಂಗಿತ್ತು ಏನು ಸಿಗ್ಲಾರ್ದವ್ರಿಗೆ ರೀ, ಉಂಡಿ ಸಿಗ್ಲಾರ್ದವ್ರಿಗೆ ಎಲ್ಲ ಪುಟ್ಟನ ಉಂಡಿ ಮುಗಿದು. ಪಾಪ ಈ ಉಂಡಿ ತಿಲ್ಲಾರ್ದ ಏನಂತವ, ಉಂಡಿ ಹೆಂಗಿತ್ತೋ ಏನೋ, ಏನ್ ರುಚಿ ಇತ್ತೋ ಉಪ್ಪಿತ್ತೋ ಹೆಂಗಿತ್ತೋ ಏನೋ, ನಾವು ತಿನ್ಲಿಲ್ಲ ತಗೊಂಡು ತಿಲ್ಲಾರ್ದ ಹಳ್ಳಕತ್ತಾವ. ಇವು ಉಂಡಿ ತಿಂದಿದ್ದು ಯಾಕರೆ ತಿನ್ನು ಯಪ್ಪ, ಇದು ತಿನ್ನಬಾರ್ದಾಗಿತ್ತು, ಇದೇಂದ ತೌಡಿನ ಉಂಡೆ ಅದ, ಇದು ಹೊಟ್ಟೆ ಕಡಿತದ, ಇದು ಮೊದಲೇ ತಿಳಿದಿತ್ತಂದ್ರ ನಾ ಯಾಕೆ ತಿತ್ತಿದ್ಯಾತಿ ಒಂದ್ ಸೌನ್ ಒದ್ದಾಡ್ಲಕತ್ತಾವ. ಹೌದಲ್ರಿ? ನೀವು ಅಂತೀರಿಲ್ಲ, ಅಪ್ಪವ್ರು ನಿಮ್ಮದೇ ಬೇಸಿರ ತಿಳ್ಕೊಡೋದು, ನೀವಂತೀವಿ ನಾವಂತೀವಿ, ನಿಮ್ಮದು ಬೇಸಿತ್ ನಾವಂತೀವಿ. ಹೌದಾ ಇಲ್ಲ? ನಮಗೆ ಮಾಡ್ದಾಗ ಯಾರು ಕೇಳೋರ? ಬಂದೀಗ 7 ದಿವಸ ಆಯ್ತು, ಒಬ್ರ ಉಂಡಿರಿ ಅಂತ ಕೇಳಿರಿ. ಉಂಡಿರಿ ತಿಂದಿರಿ ಅಪ್ಪವ್ರ ಎಲ್ಲಿದಿರಿ ಕೇಳಿರಿ, ಕರೆ ಸತ್ಯ ಹೇಳ್ರಿ ನೋಡೋಣ. ಯಾರು ಕೇಳಂಗಿಲ್ಲ. ಹೌದಾ ಇಲ್ಲ? ಅಲ್ಲ ಸುಮ್ಮನೆ ಅವ್ರು ಮದ್ವೆ ಮಾಡ್ಕೊಂಡ್ರಂದಾಗ ಗಂಡಗೆ ಹೆಣ್ತಿಗೆ ಅಂದ ಗಂಡ ಮಕ್ಕಳು ಅವ್ರದವ್ರಿಂದ ಚಂದ ಅದರಪ್ಪ ಎತ್ಕೊಂಡು ನಿಮ್ಮದು ನಮಗೆ ಚಂದ ಕಾಣ್ಲಾಕತ್ತದ, ನಮ್ಮದು ನಿಮಗೆ ಚಂದ ಕಾಣಾಕತ್ತದ. ನಾವು ಮಂದಿ ಮನೆಯಿಂದ ಬರೋ ತನಕ ಕಣಕ್ಕೆ ತಕೊಡ್ದು. ಯಾರು ರೊಟ್ಟಿ ಕೊಡ್ತಾರ, ಯಾರು ತಂಗಳು ಕೊಡ್ತಾರ ಏನ್ರಿ? ಅದ್ರಾಗ ಐ ಮಠಕ್ಕೆ ತಂದು ಕೂಡ ಸುರುವಿಗೆ ಮಾಡಿದ ರೊಟ್ಟಿನೇ ನಮ್ಮ ಮಠಕ್ಕೆ ಕೊಡ್ತಾರ.
ಸುರಿಗೆ ಯಾಕಂದ್ರೆ ಹಂಚು ಸ್ವಚ್ಛ ಆಗ್ಬೇಕಲ್ಲ. ಹಂಚಿಗೆ ಹೊಲಸ ಧೂಳ ಪಾಳ ಹತ್ತಿದ್ದೆ ಅಂದ್ರೆ ಅದೇ ರೊಟ್ಟಿ ಬಡದು ಹಾಕಿ ಇದು ಮೊದಲಿಂದ ಯಾರು ಉಣಬಾರ್ದು, ಮಠ ಕೊಡ್ರಿ. ಯಾಕ್ರಿ ಮಠಕ್ಕೆ ನೋಡ್ತೆ ಸುರಿಗಿವೆ ಹೊತ್ತಿದ್ದು ಅದಲ್ಲ ಎಲ್ಲ. ನೀವು ನೋಡ್ರಿ, ನೀವು ನಿಮ್ಮ ಮಕ್ಕಳನ್ನ ಕಿರಿಕಿರಿ ಮಾಡ್ಲಕತ್ರ ಬೈತಿರ್ಲ ಅವಕ್ಕ. ಮಕ್ಳಿಗೆ ಕಿರಿಕಿರಿ, ಮಕ್ಕಳು ನಿಮ್ಮ ಮಕ್ಕಳು ನಿಮಗೆ ಕಿರಿಕಿರಿ ಮಾಡೋದು ನೀನು ಸನ್ಯಾಸಿ ಬಾಯ ಮಣ್ಣು ಅಂತವು ಮಕ್ಕಳಿಗೆ. ಅದು ಕಿರಿಕಿರಿ ಮಾಡಿ ಅದು ಗದ್ದಲ ಮಾಡಿದ್ರೆ ಸನ್ಯಾಸಿ ಬಾಯ ಮಣ್ಣ, ನಿಮ್ಮ ಮಕ್ಕಳ ಬಾಯ ಪೇಡೆ, ನಮ್ಮ ಬಾಯ ಮಣ್ಣ ತೇತಿಲ್. ನೀನು ಒಯ್ದು ಮಠಕ್ಕೆ ಬಿಡ್ತೀನಿ ನೋಡಿ, ನಿನಗತ್ತಾವ. ಮಠ ಏನು ಜೇಲ್ ಅದ ಅದು, ಅವ್ರಿಗೆ ಗೊತ್ತಾಗ್ಯದ ಮಠ ಜೇಲ್ ಅದ. ಅದಕ್ಕಾಗಿನೇ ಜೋ ಕಾಯಾಗ ಓಹ ರೋಯಾಗ, ಜೋ ನಹಿ ಕಾಯಾಗ ಓ ಬಿ ರೋಯಾಗ. ಯಾವ ತಿಂದಾನ ಅವನು ಅಳತಾನ, ಯಾವ ತಿನ್ನಂಗಿಲ್ಲ ಅವನು ಅಳತಾನ. ಅದಕ್ಕಾಗಿನೇ ಹೇಳೋದು ಸಂಸಾರ ಅನ್ನುವಂಥದ್ದು ಹೆಂಗದ ತಿಳ್ಕೊಳೋದಕ್ಕೆ ಕೇಳಿದ್ರೆ ಮಹಾದೇವಿ ಅಂತಾಳೆ ಅವ್ವ, ಇದು ಸಂಸಾರದೊಳಗೆ ಒಂದು ಸುಖ ಇಲ್ಲ. ಯಾಕಂದ್ರೆ ಇದು ಹೆಂಗದ ತಿಳ್ಕೊಳೋದಕ್ಕೆ ಕೇಳಿದ್ರೆ, ಈಗ ನೀವು ಸಂಸಾರದೊಳಗಿಂದ ಅದಿರಲ್ಲ, ನೀವು ಅದರಾಗೆ ರುಚಿಯಾದ ತಿಳ್ಕೊಂಡು ನೀವು ತಿಳ್ಕೊಂಡಿರಿ. ಅದಕ್ಕಾಗಿ ನೀವು ಶರಣರಂತ ನೋಡ್ರಿ ಏನ್ರಿ, ಹಾದಿ ಹಿಡಿದು ಪೋಪುವ ಸ್ವಾನ, ಹಾದಿಯಲ್ಲಿ ಬಿದ್ದಿಯ ಎಲುವಮ್ಮ ಕಡಿವಡೆ, ತನ್ನ ಬಾಯಿಯ ಲೋಳೆ ತನಗೆ ರುಚಿ ಉಂಟು ದಿಪ್ಪುದಲ್ಲದೆ ಆ ಎಲುವಿನೊಳಗೆ ಏನು ಸಾರ ಸವಿ ಉಂಟು ಅಂತ ಕೇಳ್ತಾರೆ ಶರಣರು. ಏನು ಕೇಳ್ತಾರ, ಒಂದು ನಾಯಿ ಹೊಂಟದ, ದಾರ್ಯಾಗ ಒಂದೊಂದು ಎಲುಬು ಬಿದ್ದದ, ಅದನ್ನು ಹೋಗಿ ಅಂದ ಹಿಡಿದು ಒಂದು ಸಾವನ್ನ ಕಟ್ಟಿಲಿಕ್ಕತ್ತದ. ಏನ್ರಿ ಕಡದ 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 ಏನಾಗ್ಯದ, ಮ್ಯಾಲಿನಲ್ಲಿಗೆ ಕೆಳಗಿನಲ್ಲಿಗೆ ಪೆಟ್ಟು ಬಿದ್ದು ಆ ನಾಯಿ ತನ್ನ ಹಲ್ಲನ್ ರಕ್ತಾನೆ ಬರ್ಲಾಗತ್ತದ ಬಾಯಾಗ. ಏನ್ರಿ ತನ್ನ ಹಲ್ಲನ್ ರಕ್ತಾನೆ ತನಗೆ ಬಂದು ಅದನ್ನು ಕುಡಿಲಿಕ್ಕತ್ತದ. ನಾಯಿ ತಿಳ್ಕೊಂಡದ ಆ ಎಲಿವಿನೊಳಗೆ ರುಚಿ ಆದತ್ತಂದು. ಆ ಎಲಿವಿನೊಳಗೆ ಅಂದ್ರೆ ರುಚಿ ಇಲ್ಲ, ತನ್ನ ಬಾಯಿಯಲ್ಲೋಳೆ ತನಗೆ ರುಚಿ ಉಂಟು ತಿಪ್ಪದಲ್ಲದೆ ಅದ ಎಲಿವಿನೊಳಗೆ ಏನು ಸಾರಸ ಉಂಟು. ಎಲಿವಿನಾಗ ಏನಿರ್ತದೆ, ರಸ ಇಲ್ಲ, ಗಂಧಿಲ್ಲ, ಹೌದಿಲ್ಲ. ತನ್ನ ಎಲವ ತನ್ನ ಹಲ್ಲಾಗಿನ ರಕ್ತದಿಂದ ತಾನೇ ಹೆಂಗೆ ಕುಡ್ದು ಇದ್ರಾಗೆ ರುಚಿಯಾದ ತಿಳ್ಕೊಂಡ್ ಹೆಂಗೆ ತಿಳ್ಕೊಳ್ಳೋ ಮನುಷ್ಯ. ಹಂಗ ಏನ್ರಿ ಸಂಸಾರದೊಳಗೆ ಇದ್ದುಕೊಂಡು ನಾವು ಏನು ತಿಳ್ಕೊಂಡಿವಿ ಅಂತಂದ್ರೆ ಇದ್ರಾಗೆ ಸುಖ ಅದ, ಇದ್ರಾಗೆ ಆನಂದ ಅದ. ಹುಚ್ಚಪ್ಪ ಆ ಯಾವ ಸಂಸಾರದೊಳಗೆ ಸುಖ ಇಲ್ಲ. ಆ ನಿಜವಾಗಿರ್ತಕ್ಕಂಥ ಆನಂದ, ನಿಜವಾಗಿರ್ತಕ್ಕಂಥ ಸುಖ ಎಲ್ಲಿ ಅದ ತಿಳ್ಕೊಂಡು ಕೇಳಿದ್ರೆ ನಿನ್ನ ಒಳಗೆ ಅದ. ಏನ್ರಿ ಹೊರಗೆ ಹುಡುಕೋದಕ್ಕಿಂತಲೂ ಕೂಡ ನಮ್ಮ ಒಳಗೆ ನಾವು ಸುಖ ಹುಡುಕಬೇಕೇ ಹೊರತಾಗಿ ನಾವು ಹೊರಗೆ ಅಂದ ತಿರುಕೋತಂದು ಹೋದ್ರೆ ಸುಖ ಸಿಗಲ್ಲ. ಹಂಗ ಇಲ್ಲಿ ಮಾದೇವಿ ಅಂತಳವ, ನನಗೆ ಮದುವೆ ಬೇಡ, ನನಗೆ ಯಾಕೆ ಸಂಸಾರದೊಳಗಿಂದ ಆಗ್ತಿ? ಇಲ್ಲ ತಾಯಿ, ನೀನು ಮದುವೆ ಮಾಡ್ಕೊಂಡು ನೀನು ಗಂಡನ ಮನೆಗೆ ಇರೇಬೇಕಂತ ತಿಳ್ಕೊಂಡು ಯಾವಾಗ ಅದು ಒತ್ತಾಯ ಮಾಡ್ತಾರ. ಯಾವಾಗ ತಂದೆ ತಾಯಿ ಮಾತಂದು ಮೀರ್ಲಕ್ಕಂದ ಬರಂಗಿಲ್ಲ, ಅವಾಗಿಂದ ಆಯ್ತವ ನಿಮ್ಮ ಮಾತಿಗೆ ನೋವಾಗಿ ನಾನು ಮದುವೆ ಮಾಡ್ಕೋತೀನಿ ಅಂತಂದಾಗ ಅವಾಗಿಂದ ತಾಯಿ ತಂದೆ ಕೇಳ್ತಾನೆ, ನೀನು ಮದುವೆ ಮಾಡ್ಕೋಬೇಕಾದ್ರೆ ಗಂಡ ಎಂಥವು ಇರ್ಬೇಕಂತ್ಕೊಂಡು ಕೇಳಿದಾಗ ಮಾದೇವಿ ಏನ್ರಿ ಮಾದೇವಿ ಯಾಕೆ ಒಂದೇ ಒಂದು ಮಾತು ಹೇಳ್ತ, ತಾಯಿ ನೀವು ಏನು ತಂದೆ ತಾಯಿ ನೀವು ಏನು ಮದುವೆ ಮಾಡ್ತಿರಲ್ಲ ಅದು ಎಂಥವನ್ಯಾಕೆ ಇರ್ಲಕ್ಕ, ಅಂಥವನ್ಯಾಗಂದ ನೀವು ತೋರಿಸಿರ್ತಕ್ಕಂಥವ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಮನೆ ತಂದು ಕೀರ್ತಿ ತರ್ತೀನಿ, ಹೊಟ್ಟಿದ ಮನೆ ತಿಳ್ಕೊಂಡು ಕೀರ್ತಿ ತರ್ತೀನಿ ತಿಳ್ಕೊಂಡು ಯಾವಾಗ ಅಂದ ಮಹಾದೇವಿ ಅಂತ ಹೇಳಿದಾಗ ಆಯ್ತಪ್ಪ ತಿಳ್ಕೊಂಡು ಯಾವಾಗ ಅಂದ ಸಿದ್ದಾಪುರದ ಹೇಳಿದ್ಮೇಲೆ ನಿಮ್ಗೆ ಸಿದ್ದಾಪುರದ ಹೇಮರೆಡ್ಡಿ ಮನಿತನ, ಆ ಹೇಮರೆಡ್ಡಿ ಮನಿತನದ ಯಾವ ಹೇಮರೆಡ್ಡಿಯ ಧರ್ಮ ಪತ್ನಿ ಆಗಿರ್ತಕ್ಕಂಥ ಪದ್ಮಾವತಿ ಇವರೆಲ್ಲ ಹೇಳಿ ಕಳಿಸ್ತಾರೆ. ಹಿಂಗೆ ನಾವು ನೋಡಕ್ಕೆ ಬರ್ಲಕತ್ತೀವಿ ಮಹಾದೇವಿಗೆ ತಿಳ್ಕೊಂಡು. ಯಾವಾಗ ನಿನ್ನಿನ ದಿವಸದಿಂದ ಮಹಾದೇವಿಗೆ ಅಂತ ನೋಡಕ್ಕೆ ಬಂದರು ಯಾರು, ಈ ಪದ್ಮಾವತಿ ಮತ್ತು ಹೇಮರೆಡ್ಡಿ ಮಗನಾಗಿರ್ತಕ್ಕಂಥ ಭರಮರೆಡ್ಡಿಗೆ ಅಂತ ಕರ್ಕೊಂಡು ಬಂದ. ಅವ ನೋಡಕತ್ತ ನಮ್ಗೆ ಹೆಣ್ಣು ನೋಡುದಂದ್ರೆ ಗೊತ್ತಿಲ್ಲ, ಕಲ್ಪನಾ ಇರ್ಲಿ ಮಗ. ಅವ ಎಂಥವಿದ್ದ ತಿಳ್ಕೊಳೋದಕ್ಕೆ ಕೇಳಿದ್ರೆ ಏನ್ರಿ ತಂದೆ ತಾಯಿ ಇವ್ರು ಯಾರು, ಪದ್ಮಾವತಿ ಮತ್ತು ಹೇಮರೆಡ್ಡಿ ಮಗ ಹುಚ್ಚನತ್ತನ್ನೋದು ಕೂಡ ಮುಚ್ಚಿಟ್ಟು ಯಾವಾಗ ಮೋಸ ಮಾಡಿ ಅಂದ ಮದುವೆ ಮಾಡಿರ್ತಕ್ಕಂಥದ್ದು. ಅವನಿಗೆ ಹೆಣ್ಣು ನೋಡಕ್ಕೆ ಹೋಗುವುದಂತಂದ್ರೆ ಗೊತ್ತಿಲ್ಲ ಅಲ್ರಿ. ತನ್ನ ಬಟ್ಟೆನೆ ತನಗೆ ಅದು ಉಟ್ಕೊಳಕ್ ಬರಂಗಿಲ್ಲ, ತಾನಿಗಂದ ತಾನಾಗಿನಂದ ಅವ್ವ ನನಗೆ ಹಸಿವಾಗ್ಯದ ನಾನು ಊಟಕ್ಕೆ ಕೊಡುವತ್ತು ಅನ್ನಂಗಿಲ್ಲ, ಅವ್ವ ನನಗೆ ನೀರಡಿಕೆ ಆಗ್ಯದ ನೀರು ಕೊಡು ಅನ್ನಂಗಿಲ್ಲ. ಏನ್ರಿ ತಾಯಿ ಕರದಿಂದ ಉಣಿಸಿದ್ರೆ ಉಣಬೇಕು, ನೀರು ಕುಡಿಸೋದ್ರಿಂದ ಕುಡಿಬೇಕು, ತನ್ನ ಜಳಕ ತನಗೆ ಮಾಡಕ್ಕೆ ಬರಂಗಿಲ್ಲ. ಅಂತ ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿನ ಕರ್ಕೊಂಡು ಹೆಣ್ಣು ನೋಡಕ್ಕಿಂದ ಬಂದಾರ, ಮಹಾದೇವಮ್ಮನ ನೋಡಕ್ ಬಂದ. ಯಾವಾಗ ನೋಡ್ತಾರ ಮಹಾದೇವಿ ಅಂತೂ ನಿಮಗೆ ಹೇಳಿನಲ್ಲ ಹೆಂಗೆ ಅಕ್ಕ ಮಹಾದೇವಿ ಅವತ್ತಿನ ನಿರ್ಮಾಣದೊಳಗೆ ಶಿವಮೊಗ್ಗ ಜಿಲ್ಲೆ ಒಳಗೆ ಆಕಿನಂತ ರೂಪವತಿ ಆಗಿರ್ತಕ್ಕ ಹೆಣ್ಣೆ ಯಾರು ಇಲ್ಲ ತಂದಾಗ ಅವತ್ತಿನ ನಿರ್ಮಾಣದೊಳಗೆ ಮಲ್ಲಮ್ಮ ಇಲ್ಲಿ ಆಂಧ್ರ ಪ್ರದೇಶದೊಳಗೆ ಆಕಿನಂತ ಕಡಪ ಜಿಲ್ಲಾದೊಳಗೆ ಅವಳಟ್ಟ ಸೌಂದರ್ಯವತಿ ಆಗಿರ್ತಕ್ಕ ಹೆಣ್ಣೆ ಯಾರು ಇದ್ದಿದ್ದಾನೆ. ಮನೆತನ ಬಡತನ ಇರ್ಲಕ್ಕ ರೂಪಕ್ಕೆ ಅಂದ ಕಮ್ಮಿ ಕೊಟ್ಟಿದ್ದಿಲ್ಲ ಭಗವಂತ. ಯಾವಾಗ ನೋಡಿದ್ರು ಪದ್ಮಾವತಿ ಹೇಮರೆಡ್ಡಿ ನೋಡಿದ್ರು, ಇಲ್ಲ ನಮಗೆ ಹುಡುಗಿ ಅಂದ ಹಿಡಿಸ್ಬಿಟ್ಟದ, ನಮ್ಮ ಮನಸ್ಸಿಗೆ ಅಂದ ಹಿಡಿಸ್ಬಿಟ್ಟ. ಅವಾಗ ಅವ್ರ ತಂದೆ ತಾಯಿಗೆ ಅಂತ ಕೇಳ್ತಾರ ಮಹಾದೇವಿ, ಅವ ಹೇಮರೆಡ್ಡಿ ಮುಖನೇ ನೋಡ್ಲಿಲ್ಲ. ಕಲ್ಪನಾ ರೀ ತಂದೆ ತಾಯಿ ತೋರಿಸಿ ಬಟ್ ಮಾಡಿ ತೋರಿಸೋದ್ ಬಳಕ ಏನ್ರಿ ಅವನ್ನೇ ನಾನು ಮದುವೆ ಮಾಡ್ಕೊಳ್ಳೋದು ತಗೊಂಡು ಮಾತು ಕೊಟ್ಟಿದ್ಲಲ್ಲ,
ಮಹಾದೇವಿ ಯಾವ ಭರಮರೆಡ್ಡಿ ಮುಖನೇ ನೋಡಲಿಲ್ಲ. ಇವರು ತಂದೆ ತಾಯಿ ಆಗಿರ್ತಕ್ಕಂಥ ಯಾವ ನಿರ್ಮಲಾದೇವಿ ಎನ್ನಿ ಜ್ಞಾನ ರೆಡ್ಡಿ ಅಂತಾರೆ. ಇಲ್ಲಪ್ಪ ನಮಗೂ ಕುಣದ ಹುಡುಗ ಹಿಡಿಸದ ಹತ್ತಿಕೊಂಡದು. ಆದ್ರೆ ಒಳಗಿಂದ ಇವ್ರಿಗೆ ಗೊತ್ತಿಲ್ಲ ಏನ್ರಿ ಆ ಹುಡುಗ ಹೆಂಗದನ, ಅವನ ಬಳಿ ಏನದ, ಏನು ತಿಳುವಳಿಕೆ ಐತೇನಿಲ್ಲೋ, ಅವ ಹುಚ್ಚದನೇನಿಲ್ಲೋ ಏನ್ರಿ, ಹಿಂಗೆಲ್ಲ ನೋಡಿ ಮಾಡಿ ಅಂದ್ರೆ ಕೊಡ್ಬೇಕಿಲ್ರಿ, ನೋಡಿ ಮಾಡಿ ಕೊಡ್ಬೇಕಿಲ್ಲ. ನಮ್ಮಲ್ಲಿ ಮೊನ್ನೆ ಒಂದು ಮದುವೆ ಆಯ್ತು, ಅಚ್ಚಿ ವರ್ಷ. ಹುಡುಗ ನಮ್ಮ ಊರಿಗೆ ನೋಡಕ್ ಬಂದ, ಮರಾಠ ಸಮಾಜದ್ದು ಪಾಪ. ನೋಡಕ್ ಬಂದ ಕೂಡಲೇನ ನೋಡ್ದ, ನಮಗೆ ಹುಡುಗಿ ಪಸಂದ್ ಆಗ್ಯದ ಅಂದ. ಮೊನ್ನೆ ನಿಮಗೆ ಹುಡುಗ ಇವನೇ ಹುಡುಗ, ಇವರು ಅಂದ್ರು ಹುಡುಗ ಪಸಂದ್ ಆಗ್ಯದ ನಮ್ಗೆ. ಏನು ಮಾಡ್ತಾರೆ ಹುಡುಗ? ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ, ಎಲ್ಲಿ? ಬಾಂಬೆದಾಗ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ. ಆಯ್ತು, ಬಾಂಬೆದಾಗ ಅದ. ಮತ್ತು ಐಸ್ ಕ್ರೀಮ್ ಫ್ಯಾಕ್ಟ್ರಿನ ಅದಂದ ಏನು ನೋಡಿದ್ರಿ? ಅಲ್ಲಿ ಹೋಗಿ ಬಾಂಬೆಗೆ ಹೋಗಿ ನೋಡೋದೇನು? ಆಯ್ತು, ಹೆಂಗೆ ಹುಡುಗಿ ಹಿಡಿಸ್ಯದಲ್ಲ. ಆಯ್ತು, ಮಾತುಕತೆ ಆಡ್ರಿ. ಹೇಳ್ತೀನಿ ನಿಮ್ಗೆ. 15 लाख ಹುಂಡ ಅವನಿಗೆ 15 लाख ಹುಂಡ ಕೊಟ್ಟು 5 ತೊಲಿ ಸೋನ, 5 ತೊಲಿ ಬಂಗಾರ ಇಟ್ಟೆಲ್ಲ ಕೊಟ್ಟು ನಮ್ಮ ಮಡದಾಗೆ ಲಗ್ನ. ಹುಡುಗಿ ಕಡೆನೆ ಮದುವೆ. ಯಾವಾಗಿಂದ ಹುಡುಗಿ ಕಡೆ ಮದುವೆ ಮಾಡಿದ್ರು ಏನ್ರಿ? ಹುಡುಗಿ ಕಡೆಯವರು ಮದುವೆ ಮಾಡಿ ಕೊಟ್ಟರು. 15 ತೊಲಿ 15 ಲಕ್ಷ ರೂಪಾಯಿ ಹುಂಡ ಅನ್ರಿ, 5 ತೊಲಿ ಬಂಗಾರ ಹಿಂಗೆಲ್ಲ ಕೊಟ್ಟಂದ ಮದುವೆ ಮಾಡಿ ಕೊಟ್ಟರು. ಹುಡುಗಿ ಹೋಯ್ತು ಎಲ್ಲಿಗೆ? ಬಾಂಬೆಕ್. ಯಾವಾಗಿಂದ ಹುಡುಗಿಂದ ಬಾಂಬೆಕಿಂದ ಹೋಯ್ತು, ಒಂದು 15 ದಿನ ಆದ ಬಳಿಕ ಫೋನ್ ಬತ್ತು ಏನ್ರಿ? ಆ ಹುಡುಗಿ ಫೋನ್ ಹಚ್ಚಲ್ದು. ಅಪ್ಪ काय रे बेटा, माझा नवराचा आईस्क्रीम फॅक्टरी नाही अंद. मग काय करते रे अंद ना? काय करते? नाही आईस्क्रीम बेचते. ಈ ಓಣಿಗೊಳದಾಗ ಈ ಡಬ್ಬೆಗೆ ಇಟ್ಕೊಂಡು ಐಸ್ ಕ್ರೀಮ್ ಬರ್ತಾವಲ್ಲ, ಹಳ್ಳಿಗೊಳದಾಗ ಬರಲ್ರಿ ಒತ್ತ ಬಂಡಿ ಮೇಲೆ. ಅವನು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ, ಐಸ್ ಕ್ರೀಮ್ ಮಾರ್ತಾನವ. ಹಿಂಗೆ ಬರ್ತಾವಲ್ರಿ ಐಸ್ ಕ್ರೀಮ್ ಅಂದ್ರೆ ಚಲೋವನು ಅಲ್ಲವು. ನೀವು ಕಿಟ್ಕ್ಯಾಟ ಟಿಕ್ ಟ್ಯಾಕ್ ಏನದ ಅಂಥದ್ದು ಅಲ್ಲ. ಈ ಪಾರ್ಗಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಅಂದ್ರೆ ಉದ್ದಕ್ಕಿರ್ತಾವ ನೋಡೋದು ಐಸ್ ಕ್ರೀಮ್. ಅದು ಇದ್ರೆ ಐಸ್ ಕ್ರೀಮ್ ಮಾರ್ತಾವ. ಇವನಿಗೆ 15 लाख ರೂಪಾಯಿ ಹುಂಡ, 5 ತೊಲಿ ಬಂಗಾರ, ಲಗ್ನ ಮಾಡಿ ಕೊಟ್ಟ. ಅಲ್ಲಿ ಅವ್ನು ಏನದ ಏನಿಲ್ಲ ಕತಿ ನೋಡ್ಬೇಕಿಲ್ಲ. ನೋಡ್ಲಾರ್ದಿನ ಕೊಟ್ಟವ. ಹೆಂಗ ಅವ ನೋಡ್ಲಾರ್ದಿಂದ ಕೊಟ್ಟವಲ್ಲ, ಇಲ್ಲಾದ್ರೂ ಕೂಡ ಮಲ್ಲಮ್ಮಳಿಗೆ ಆ ಹುಡುಗಂದ ಹೆಂಗದನ, ಏನು ಶಾಣೆ ಅದನೋ ಹುಚ್ಚದನೋ ಏನಾರು ನೋಡಿ ಕೊಡ್ಬೇಕಿಲ್ಲ. ಏನು ನೋಡ್ಲಿಲ್ಲ. ಆಯ್ತಪ್ಪ, ನಮ್ಮ ಮನಸ್ಸಿಗೆ ಒಂದು ಹುಡುಗಿ ಹಿಡಿಸ್ಯದ, ನಿಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಒಂದು ಹುಡುಗಿ ಹಿಡಿಸ್ಯದ, ಆಯ್ತತ್ತು ಕೂಡ ಒಂದು ಮಾತುಕತೆ ಆಡಿ ಯಾವಾಗ ನಮ್ಮ ಮಲ್ಲಮ್ಮಳದು ಮದುವೆ ಅಂತಕ್ಕಂಥದನ್ನು ಫಿಕ್ಸ್ ಮಾಡೋದು. ಯಾವಾಗಿಂದ ಮದುವೆ ಅಂತಕ್ಕಂಥ ಫಿಕ್ಸ್ ಮಾಡಿದ್ರು, ಏನು ಅವತ್ತಿನ ದಿನಮಾನದಾಗ ಕೊಡ್ತೊಳೋದು ಏನು ಇದ್ದಿದ್ದಿಲ್ಲ ಏನ್ರಿ? ಏನು ಇದ್ದಿದ್ದಿಲ್ಲ. ಅವಾಗ ಹುಡುಗಿಗೆ ಅಂದ ಅವ್ರು ಬಟ್ಟೆ ತರ್ತಾರ, ಹುಡುಗನಿಗೆ ಅಂದ ಇವ್ರು ಬಟ್ಟೆ ತರ್ತಾರ, ಬೀಗರಿಗೆ ಅಂದ ಅವ್ರು ಬಟ್ಟೆ ತರ್ತಾರೆ, ಇವ್ರು ಬಟ್ಟೆ ತರ್ತಾರ. ಈಟೇ ಅವತ್ತಿನ ದಿನಮಾನದಾಗ ಮಾತುಕತೆ, ರೊಕ್ಕ ಗಿಕ್ಕ ಏನ್ರಿ, ಹುಂಡ ವರದಕ್ಷಿಣೆ ಇವು ಯಾವ ಕೂಡ ಇದ್ದಿದ್ದಿಲ್ಲ. ಯಾವಾಗ ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮನ ಮದುವೆ ಅನ್ನತಕ್ಕಂಥದನ್ನ ಸಿದ್ದಾಪುರದೊಳಗೆ ತೀರ್ಮಾನ ಮಾಡ್ತಾರೆ ಏನ್ರಿ. ಸಿದ್ದಾಪುರದೊಳಗೆ ನಾವು ಹುಡುಗನ ಕಡೆನೆ ಮದುವೆ ಎತ್ತಿಕೊಂಡು ಯಾವಾಗ ತೀರ್ಮಾನ ತಗೊಂಡು ಅವತ್ತಿನ ದಿನಮಾನದೊಳಗೆ ಜ್ಞಾನ ರೆಡ್ಡಿ ತನ್ನ ಮಗಳು ಮದುವೆ ಮಾಡಾಕ ಅವತ್ತೆಲ್ಲ ಎತ್ತಿನ ಬಂಡೆಗೆ ಹೋಗ್ತಿದ್ರು ಏನ್ರಿ. ಎತ್ತಿನ ಬಂಡೆಗೆ ಹೋಗೋರು. ಯಾವಾಗ ಎತ್ತಿನ ಬಂಡೆಗೆ ಹೋಗ್ತಿದ್ರು, ಅವತ್ತಿನ ದಿನಮಾನದೊಳಗೆ 100 ಎತ್ತಿನ ಬಂಡಿ ಕಟ್ಟಿಕೊಂಡು ಮಗಳ ಮಾದೇವಿಯ ಮದುವೆ ಮಾಡಕ್ಕಿಂತ ಅವತ್ತಿನ ದಿವಸ ಎಲ್ಲಿಗೆ ಹೋಗ್ತಾರ ತಗೊಂಡೋದಕ್ಕೆ ಕೇಳ ಸೋಮಲಾಪುರದಿಂದ ಸಿದ್ದಾಪುರಕ್ಕಿಂತ ಇಡೀ ಗ್ರಾಮದ ಜನರನ್ನೆಲ್ಲ ಕರ್ಕೊಂಡು ಯಾವಾಗ ಸಿದ್ದಾಪುರಕ್ಕಿಂತ ಮದುವೆ ಹೋಗ್ತಾರ. ಆ ಅಂದಿನ ದಿನಮಾನದೊಳಗೆ ಅಲ್ಲಿ ಸಿದ್ದಾಪುರದೊಳಗೆ ಯಾವ ರೀತಿಯಾಗಿ ಮದುವೆ ಆಯ್ತು ಅನ್ನೋದನ್ನ ಇವತ್ತು ನಾನು ಹೇಳೋದಕ್ಕಿಂತಲೂ ಕೂಡ ಇವತ್ತೆಲ್ಲ ನಮ್ಮ ಏನ್ರಿ ಬಣಜುಗಳ ತಾಯಂದಿರು ಶರಣರು ಅವರೆಲ್ಲ ತಯಾರಿ ಮಾಡ್ಯಾರ. ಅವತ್ತು ಹ್ಯಾಂಗ ಮದುವೆ ಆಯ್ತು ಅನ್ನೋದನ್ನ ಇವತ್ತಿನ ದಿವಸದಿಂದ ನಮ್ಮ ಬಣಜುಗಳ ಗ್ರಾಮದ ಭಕ್ತರು ಕೂಡ ಮದುವೆ ಮಾಡಿ ತೋರಿಸ್ತಾರೆ ಏನ್ರಿ. ಮಲ್ಲಮ್ಮನ ಮತ್ತು ಭರಮರೆಡ್ಡಿಯ ಮದುವೆ ಅನ್ನತಕ್ಕಂಥದನ್ನ ಇವತ್ತಿಲ್ಲಿ ಬಣಜುಗಳ ಗ್ರಾಮದ ಭಕ್ತರು ಬಹಳ ಅದ್ದೂರಿಯಾಗಿಂದ ಮಾಡ್ಲಿಕ್ಕತ್ತಾರೆ ನೋಡ್ರಿ. ಎಲ್ಲ ಸಾಮಾನುಗಳು ತಂದಾರ. ಹುಂಡನ ಕೊಡ್ಬೇಕಲ್ಲ, ಹುಂಡನ ನಮಗೆ ಕೊಡ್ಬೇಕು ನೀವು ಏನ್ರಿ. ಹಂಗ ಇವತ್ತೆಲ್ಲ ಅದ್ದೂರಿಯಾಗಿರ್ತಕ್ಕಂಥ ವೈಭವದ ಮದುವೆ ಅನ್ನತಕ್ಕಂಥದನ್ನ ಅದು ಹೆಂಗೆ ಮಾಡ್ತಾರತ್ತ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ನೋಡೋಣ. ಯಾಕಂದ್ರೆ ಈಗ ಅವತ್ತಿನ ದಿನಮಾನದಂಗೆಲ್ಲ ಮದುವೆಗಳು ಎಲ್ಲಿಗ ಏನ್ರಿ, ಅವಾಗೆಲ್ಲ 11 ದಿವಸಗಟ್ಟಲೆ ಮದುವೆ ನಡೀತಿದ್ವು. ಮುಂದೆ ಅವೆಲ್ಲ ತಪ್ಪಂದ 5 ದಿವಸಕ್ಕಿಂತ ಮದುವೆ ಬಂದು ಏನ್ರಿ. 5 ದಿವಸನೂ ಕೂಡ ತಪ್ಪಿ ಹೋಗ್ಯಾವೀಗ ಏನ್ರಿ. 1 ದಿವಸದಿಂದ ಮದುವೆ ಏನ್ರಿ, 1 ದಿವಸದ ಮದುವೆ ಈಗ ಅದನ್ನು ಹೋಗಿಬಿಟ್ಟದೀಗ ಏನ್ರಿ. 2 ಸಹಿ ಹಾಕಿದ್ರೆ ಲಗ್ನ, ಅದೇ 2 ಸಹಿ ಹಾಕಿದ್ರೆ ಅಂದ್ರೆ ಬಿಡುಗಡೆ ತೀತ್ರೆ ಇಲ್ಲಿ ಬಂದ್ಬಿಟ್ಟವು ಮದುವೆಗಳು. ಆದ್ರೆ ನಮ್ಮ ಪೂರ್ವಿ ಸಂಸ್ಕಾರ
ಏನ್ರಿ ಪೂರ್ವಿ ಪದ್ಧತಿ ಅನ್ನತಕ್ಕಂಥ ನಾವು ಬಿಡ್ಲಕ್ಕೆ ಅಂತ ಬರಂಗಿಲ್ಲ. ಅದಕ್ಕೆ ಇವತ್ತು ಅವತ್ತಿನ ದಿನಮಾನದೊಳಗೆ ಯಾವ ರೀತಿಯಾಗಿ ಮದುವೆ ಮಾಡಿದ್ರು, ಇವತ್ತು ಸುರಗಿ ಸುತ್ತು ಹಿಡ್ಕೊಂಡು ಎಣ್ಣೆ ಹಚ್ಚೋದು ಹಿಡ್ಕೊಂಡು ಏನ್ರಿ ಅರಿಶಿನ ಹಚ್ಚೋದು ಹಿಡ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಎಲ್ಲ ತಾಯಂದಿರು ಕೂಡಿ ಮಾಡ್ತಾರತ್ತ ಅನ್ನೋದನ್ನು ಹೇಳುತ್ತಾ ತಾವೆಲ್ಲ ಶಾಂತಿ ಕುತ್ಕೊಂಡು ನೋಡ್ಬೇಕಂತ ತಿಳ್ಕೊಂಡು ತಮ್ಮ ಹತ್ರ ಕೇಳ್ಕೊತಾ ಇದ್ವಿ.